ಇನ್ನೊಂದು ಕಡೆಗೆ ದರ್ಶನ್ ಮತ್ತೆ ದರ್ಶನ್ ಗ್ಯಾಂಗ್ ಅವರ ಕಸ್ಟಡಿ ಕೂಡ ಇವತ್ತು ಅಂತ್ಯವಾಗುವಂತದ್ದು. ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯ ಆಗುತ್ತೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ 17 ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಬಳ್ಳಾರಿ ಜೈಲಿನಿಂದಲೇ ವಿಚಾರಣೆಗೆ ಅವ್ರನ್ನ ಹಾಜರುಪಡಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿವೆ. ದರ್ಶನ್ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಯಾವ್ಯಾವ ಆರೋಪಿಗಳು ಎಲ್ಲೆಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ, ಅವರೆಲ್ಲರನ್ನೂ ಕೂಡ 17 ಜನರನ್ನು ಹಾಜರುಪಡಿಸಬೇಕು. ಈ ಮುಖಾಂತರ 17 ಜನರ ವಿಚಾರಣೆ. ಬಳ್ಳಾರಿ ಜೈಲಿನಿಂದಲೇ ವಿಚಾರಣೆಗೆ ಹಾಜರಾಗ್ತಾರೆ ದರ್ಶನ್. ಇನ್ನೊಂದು ಕಡೆಗೆ ದರ್ಶನ್ ಸಂಗಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 12 ಗಂಟೆಯ ಬಳಿಕ ನಡೆಯುವಂಥ ವಿಚಾರಣೆ. ಇನ್ನು ನೋಡಿ, ಬಿಡಲಾರದ ಕರ್ಮ. ಹೆಂಡತಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಸಂಜೆ 4 ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲಿಗೆ ಬರ್ತಾರೆ ವಿಜಯಲಕ್ಷ್ಮಿ. ಅಂದರೆ ಅಷ್ಟೊತ್ತಿಗೆ ಕೋರ್ಟ್ ಕಲಾಪ ಮುಗಿದಿರುತ್ತೆ. ಲಾಯರ್ಗಳ ಜೊತೆಗೆ ಬರುವಂಥ ಸಾಧ್ಯತೆಗಳಿದೆ. ಜಾಮೀನು ಅರ್ಜಿ ವಿಚಾರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಮಾಡ್ತಾರೆ. ಇದು ನಿರಂತರವಾಗಿ ವಿಜಯಲಕ್ಷ್ಮಿ ಎಫರ್ಟ್ ಹಾಕ್ತಾನೇ ಇದ್ದಾರೆ. ಈಗ ಏನು ತಪ್ಪು ಒಪ್ಪುಗಳ ಪ್ರಶ್ನೆ ಬೇರೆ, ಗಂಡನೇ. ನಾನು ಹೇಳ್ತಾ ಇದ್ದೆ, ಈ ಹುಷಾರಿಲ್ಲದಾಗಲೂ ಕೂಡ ಹೆಣ್ಮಕ್ಳುಗಳು ಕಷ್ಟಪಡಬೇಕು. ಕಷ್ಟ ಬಂದಾಗಲೂ ಕೂಡ ದೇವರು ದಿಂಡ್ರು ಅಂತ ಸುತ್ತಬೇಕು. ಜೈಲು ಕಂಡಂಥ ಸಂದರ್ಭದಲ್ಲಿ ಹೋಗಿ ಪೊಲೀಸರ ಅನುಮತಿ ಕೇಳ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು, ಧೈರ್ಯ ಹೇಳಬೇಕು, ಮತ್ತೆ ಜಾಮೀನಿಗೆ ಪ್ರಯತ್ನ ಮಾಡಬೇಕು. ಇಂಥ ಕರ್ಮ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರಯತ್ನ ಪಡ್ತಾನೇ ಇದ್ದಾರೆ. ಇವತ್ತೂ ಕೂಡ ಕೋರ್ಟ್ ವಿಚಾರಣೆ ಆದ ಮೇಲೆ ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ.